ಕಣ್ಣು ಕಾಣತಕ್ಕಂಥ ಬೆಂಗಳೂರು ನಗರದಲ್ಲಿ ಒಂದು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಈ ಸರ್ಕಾರಕ್ಕೆ ನೈತಿಕತೆ ಇಲ್ಲ. ಈ ಸರ್ಕಾರ ನೈತಿಕತೆ ಕಳ್ಕೊಂಡಿರ್ತಕ್ಕಂಥ ಕುಮಾರಣ್ಣವರು ಅದ್ರ ಬಗ್ಗೆ ಬಹಳ ವಿವರವಾಗಿ ಈಗೇನು ಮಾನ್ಯ ಉಚ್ಚ ನ್ಯಾಯಾಲಯ ಅದ್ರ ಬಗ್ಗೆ ಬಹಳ ವಿಸ್ತಾರವಾದಂತ ಒಂದು ಜಡ್ಜ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈಗಾಗಲೇ ಅಲ್ಲಿ ಮಾನ್ಯ ಕಾನೂನು ತಜ್ಞರು, ವಕೀಲರು, ಅವರೆಲ್ಲರೂ ಸಹ ಯುವಕರು ಅಲ್ಲಿ ಈಗಾಗಲೇ ಯಾರು ಆ ಟೋಲ್ ಅಲ್ಲಿ ಯಾರು ಈಗಾಗಲೇ ಅದು ನೈಸ್ ಟೋಲ್ಗೆ ಸಂಬಂಧಪಟ್ಟಂತೆ ಸುಮಾರು 18 ಟೋಲ್ಗಳಿದಾವೆ. ಅಲ್ಲಿ ಎಲ್ಲಾ ಕಡೆನೂ ಸಹ ದಿನನಿತ್ಯ ತಿಕ್ಕಾಟ ನಡೀತಾ ಇದೆ. ಕಾರಣ ಇಷ್ಟೇ, ಕುಮಾರಣ್ಣವರು ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು ಕೇಂದ್ರದ ಸಚಿವರು ಅವ್ರು ಹೇಳಿರ್ತಕ್ಕಂಥದ್ದು ಈಗಾಗಲೇ ಹೈಕೋರ್ಟ್ ಒಂದು ಜಡ್ಜ್ಮೆಂಟ್ ನ ಕೊಟ್ಟಿದ್ದಾರೆ. ಈ ರಾಜ್ಯದಲ್ಲಿ ಯಾವ್ಯಾವ ಹಗರಣಗಳಿದ್ವು ಅದೆಲ್ಲದಕ್ಕಿಂತ ದೊಡ್ಡ ಹಗರಣ ಅಂತೇಳಿ ಈಗಾಗಲೇ ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಅದರ ಆಧಾರವಾಗಿ ನೀವು ಅಕ್ರಮವಾಗಿ ಏನು ಟೋಲ್ ಸಂಗ್ರಹಣೆ ಮಾಡ್ತಾ ಇದ್ದೀರಿ ಅಂತ ಜಡ್ಜ್ಮೆಂಟ್ ಇದೆ. ಯಾರು ಸಹ ಸಾರ್ವಜನಿಕರು ಇದನ್ನ ನೀವು ಹಣವನ್ನ ಟೋಲ್ ನೀವು ಕಟ್ಟಬಾರ್ದು ಅಂತೇಳಿ ಕರೆ ಕೊಟ್ಟರು. ಅವರು ಸುಮ್ಮನೆ ಉಪೇಕ್ಷೆಯಿಂದ ಕೊಟ್ಟಿದ್ದಲ್ಲ, ಜಡ್ಜ್ಮೆಂಟ್ ಏನಿದೆ ಆ ಜಡ್ಜ್ಮೆಂಟ್ ಪ್ರಕಾರ ಕೊಟ್ಟಿದ್ದಾರೆ. ಹಾಗಾಗಿ ಸಾರ್ವಜನಿಕರು ಸಹ ಈಗಾಗಲೇ ಜಡ್ಜ್ಮೆಂಟ್ ಕಾಪಿಗಳನ್ನ ತಗೊಂಡೋಗಿ ಈಗ ಅವರು ದಿನನಿತ್ಯ ಗಲಾಟೆ ಮಾಡೋರಿಗೆ ಹಾಗೆ ಬಿಡ್ತಾ ಇದ್ದಾರೆ, ಗಲಾಟೆ ಮಾಡ್ತಿದ್ದವ್ರಿಗೆ ಅವರು ಬಿಡ್ತಾ ಇಲ್ಲ. ಇಂಥ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರನೇ ಸೋಮವಾರ ದಿವಸ ನಾವು ಪಕ್ಷದಲ್ಲಿ ಮಾನ್ಯ ಕುಮಾರಣ್ಣವರೇ ಒಂದು ಸಭೆಯನ್ನ ಕರೆದು ಅದ್ರ ಬಗ್ಗೆ ಕೂಲಂಕುಷವಾಗಿ ಏನು ಮಾಹಿತಿ ಕೊಡ್ಬೇಕು ತಮಗೂ ಕರೆದು ಅವರು ಅದ್ರ ಬಗ್ಗೆ ಒಂದು ವಿಸ್ತಾರವಾದಂತ ಆ ಒಂದು ಜಡ್ಜ್ಮೆಂಟ್ ಬಗ್ಗೆ ಅವರು ಸಂದೇಶವನ್ನ ಕೊಡ್ತಾರೆ. ಅದು ಉದ್ದೇಶ ನೀವೇ ತಿಳ್ಕೋಬೇಕು. ಕಾಂಗ್ರೆಸ್ ಸರ್ಕಾರ ಜನಗಳಿಗೆ ಸಾರ್ವಜನಿಕರಿಗೆ ಸ್ವಂತ ವೆಹಿಕಲ್ ಮಟ್ಕೊಂಡು ಇವಾಗ ಉದಾಹರಣೆ ನೀವು ಬನ್ನಿ ಓಕ್ಲಿಪುರ, ಲಕ್ಷ್ಮೀನಾರಾಯಣಪುರ, ಶ್ರೀರಾಮ್ಪುರದಲ್ಲಿ ಈ ಸ್ವತಂತ್ರ ಪೂರ್ವದಲ್ಲೇ ಮನೆ ಕಟ್ಕೊಂಡಿದ್ದಾರೆ. ಅವರು ಅಂದ್ರೆ ಜೀವನದಲ್ಲಿ ಕಾರ್ ತಗೊಳಂಗಿಲ್ವಾ? ಅವ್ರು ಎಲ್ಲಿ ನಿಲ್ಸ್ಕೊಂತಾರೆ? ಅವತ್ತಿಂದ ಅಲ್ಲಿ ನಿಲ್ಸ್ಕೊಂತಾರೆ. ಒತ್ತಡ ಜಾಸ್ತಿ ಇದೆ. ಅಕ್ವಿಷನ್ ಮಾಡಿ ಎಲ್ಲ ಒಂದು ಪಾರ್ಕಿಂಗ್ ಲಾಟ್ ಕೊಡ್ಲಿ ಸರ್. ಉದ್ದೇಶ ಇದೆ. ಈಗ ಅವ್ರು ಫೈನ್ ಹಾಕೋದ್ರಿಂದ ಟ್ರಾಫಿಕ್ ಸಮಸ್ಯೆ ಕಮ್ಮಿ ಆಗುತ್ತಾ? 5,000 ಎಲ್ಲ 50 ರೂಪಾಯಿ ಹಾಕೋದ್ರು ಸಮಸ್ಯೆ ಫೈನ್ ಹಾಕೋದ್ರಿಂದ ಅವ್ರಿಗೆ ಸಮಸ್ಯೆ ಬಗ್ಗೆ ಆದ್ರೆ ಹಾಕೊಂಡು ಪಾರ್ಕಿಂಗ್ ನಿಲ್ಸ್ಬೋದಂತೆ 15,000 ರೂಪಾಯಿ ಕೊಟ್ರೆ ಅದೇ ಪಾರ್ಕಿಂಗ್ ಸಮಸ್ಯೆ ಮುಗೀತದ. ಸಮಸ್ಯೆ ಬಗೆಹರಿಸಬೇಕೆ ಹೊರತು ಫೈನ್ ಹಾಕೋದ್ರಿಂದ ಜನಗಳನ್ನ ಎದುರಿಸೋದ್ರಿಂದ ಪ್ರಯೋಜನ ಇಲ್ಲ ಅಂತ ನಮ್ದು.